ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 14/1/2024ರಂದು ಕ್ಲಾಸಿಕ್ ಸಂಸ್ಥೆ ಧಾರವಾಡ ಅವರು ನಡೆಸಿದಂತಹ PC ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ಪಾರ್ಟಲ್ಲಿ 30 ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಪ್ರೀವಿಯಸ್ ಅಪ್ಲೋಡ್ಸಲ್ಲಿ ಹೋಗಿ ನೋಡಿ, ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇರುತ್ತೆ. ವಿಡಿಯೋದ ಬಲಭಾಗದ ಐ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ನೋಡ್ಬೋದು. ಕ್ವೆಶನ್ಸನ್ನು ಕಂಟಿನ್ಯೂ ಮಾಡೋಣ. ಕೆಳಗಿನವುಗಳಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆ 2005ರ ಅಡಿಯಲ್ಲಿ ರೂಪುಗೊಂಡಂಥ ರಾಷ್ಟ್ರೀಯ ವಿಪತ್ತು ನಿಧಿಯನ್ನು ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೇಂದ್ರದ ಗೃಹ ಸಚಿವರು ಇದನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಭಾರತದ ಹಣಕಾಸು ಸಚಿವಾಲಯದ ಆವರಣವನ್ನು ಯಾವ ಹೆಸರಿನಿಂದ ಕರೀತಾರೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ನಾರ್ತ್ ಬ್ಲಾಕ್ ಅಂತ ಕರೀತಾರೆ. ಅಪರಾಧಕ್ಕೆ ಶಿಕ್ಷೆಗೊಳಗಾದ ಯಾವುದೇ ವ್ಯಕ್ತಿಯ ಶಿಕ್ಷೆಯನ್ನು ಅಮಾನತುಗೊಳಿಸುವ ಅಥವಾ ಕ್ಷಮಾದಾನ ಮಾಡುವ ರಾಷ್ಟ್ರಪತಿಗಳಿರುವಂಥ ಅಧಿಕಾರದ ಕುರಿತು ನಮ್ಮ ಸಂವಿಧಾನದ ಯಾವ ವಿಧಿ ವಿವರಿಸುತ್ತದೆ? ವೆರಿ ವೆರಿ ಇಂಪಾರ್ಟೆಂಟು. ತುಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ನಮ್ಮ ರಾಷ್ಟ್ರಪತಿಗಳಿಗೆ 72ನೇ ವಿಧಿಯಲ್ಲಿ ಅಪರಾಧ ಶಿಕ್ಷೆಗೊಳಗಾದಂಥ ಯಾವುದೇ ವ್ಯಕ್ತಿಯ ಶಿಕ್ಷೆಯನ್ನು ಕ್ಷಮಾದಾನ ಮಾಡುವಂತಹ ಅಥವಾ ಆ ಶಿಕ್ಷೆಯನ್ನು ಅಮಾನತುಗೊಳಿಸುವಂಥ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತೆ, ಸಂವಿಧಾನದ 72ನೇ ವಿಧಿಯ ಅನ್ವಯ. ಈ ಕೆಳಗಿನ ಯಾವ ಕಾಯ್ದೆಯು ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನಸಭೆಗೆ ಆಯ್ಕೆಯಾಗಲು ಅವಕಾಶವನ್ನು ಕಲ್ಪಿಸುತ್ತದೆ? ಸರಿಯಾದ ಉತ್ತರ 1909ರ ಮಿಂಟೋ ಮಾರ್ಲೈ ಕಾಯ್ದೆ. ಭಾರತ ಸಂವಿಧಾನದಲ್ಲಿರುವ ಕೇಂದ್ರದಿಂದ ರಾಜ್ಯಪಾಲರ ನೇಮಕ ವಿಧಾನವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸರಿಯಾದ ಉತ್ತರ ಕೆನಡಾ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರವನ್ನು ಹಂಚಿಕೆಯನ್ನು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸೂಚಿಸಲಾಗಿದೆ? ಸರಿಯಾದ ಉತ್ತರ 7ನೇ ಅನುಸೂಚಿಯಲ್ಲಿ ನಾವು ಈ ಮಾಹಿತಿಗಳನ್ನು ನೋಡ್ಬೋದಾಗಿರುತ್ತೆ. ಅನುಸೂಚಿಗಳು ಅಂತ ಬಂದಾಗ ನಮ್ಮ ಸಂವಿಧಾನದ ಅನುಸೂಚಿಗಳು ಯಾವುದು ಅಂತ ನಿಮಗೆ ಗೊತ್ತಿರಬೇಕು. 12 ಅನುಸೂಚಿಗಳನ್ನು ನಾವು ಪ್ರಾರಂಭದಿಂದ ನೋಡ್ತಾ ಇದ್ದೀವಿ. ಅದರಲ್ಲಿ 7ನೇ ಅನುಸೂಚಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯನ್ನು ಹೇಳುತ್ತೆ. ಮೊದಲನೇ ಅನುಸೂಚಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವಿವರವನ್ನು ಕೊಡುತ್ತೆ. ಅನುಸೂಚಿ 2 ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ಯಾರ್ಯಾರು ಸಂವಿಧಾನಾತ್ಮಕ ಹುದ್ದೆಗಳಲ್ಲಿದ್ದಾರೆ ಅವರ ವೇತನ ಮತ್ತು ಭತ್ಯೆಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಅನುಸೂಚಿ 3 ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ. ಅನುಸೂಚಿ 4 ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಇರತಕ್ಕಂಥ ಸ್ಥಾನಮಾನದ ಹಂಚಿಕೆ ಬಗ್ಗೆ ಹೇಳುತ್ತೆ. ಅನುಸೂಚಿ 5 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಪಟ್ಟ ಬಗ್ಗೆ ವಿವರಣೆಯನ್ನು ಕೊಟ್ಟರೆ, ಅನುಸೂಚಿ 6 ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟ ನಿಯಮಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಇನ್ನು ಅನುಸೂಚಿ 7 ಇಲ್ಲಿ ಕೊಟ್ಟಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ಹಂಚಿಕೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ, ಅನುಸೂಚಿ 8 22 ಭಾಷೆಗಳು, ಅಧಿಕೃತ 22 ಭಾಷೆಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಇದು ಇಂಪಾರ್ಟೆಂಟು, ಬಹಳಷ್ಟು PC ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಯಾವ ಅನುಸೂಚಿಯಲ್ಲಿ 22 ಅಧಿಕೃತ ಭಾಷೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಅನುಸೂಚಿ 9 ಕೂಡ ತುಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಭೂ ಸುಧಾರಣಾ ಕಾಯ್ದೆಯ ಬಗ್ಗೆ ಅನುಸೂಚಿ 9 ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೆ. ಅನುಸೂಚಿ 10 ಪಕ್ಷಾಂತರ ನಿಷೇಧ ಕಾಯ್ದೆ, ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ಮುಂಬರುವ ದಿನಗಳಲ್ಲೂ ಕೇಳೋ ಸಾಧ್ಯತೆ ಇದೆ. 1985ರಲ್ಲಿ 52ನೇ ತಿದ್ದುಪಡಿ ಮಾಡುವ ಮೂಲಕ ಈ ಒಂದು ಕಾಯ್ದೆಯನ್ನು ತರಲಾಯಿತು. ಸೊ ಆ ಒಂದು ಪಕ್ಷಾಂತರ ನಿಷೇಧ ಕಾನೂನು ಏನಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು 10ನೇ ಅನುಸೂಚಿಯಲ್ಲಿ ನೋಡ್ಬೋದು. 11ರಲ್ಲಿ ಪಂಚಾಯತ್ ರಾಜ್ಗಳ ಅಧಿಕಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. 73ನೇ ತಿದ್ದುಪಡಿ 1992 ಪಂಚಾಯತ್ ರಾಜ್ ಕಾಯ್ದೆಗಳು ಸಂಬಂಧಪಟ್ಟಂಗೆ. ನೆಕ್ಸ್ಟು 74ನೇ ತಿದ್ದುಪಡಿ 12ನೇ ಅನುಸೂಚಿ ಮುನ್ಸಿಪಾಲಿಟಿಗಳು. 11 ಮತ್ತು 12ನೇ ಅನುಸೂಚಿಗಳು ಪಂಚಾಯತ್ ಮತ್ತು ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಿರುತ್ತೆ ಅನ್ನೋದನ್ನು ನೀವು ನೆನಪಲ್ಲಿಟ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ 171ನೇ ವಿಧಿ ಅನ್ವಯ ರಾಜ್ಯಪಾಲರು ಆಯಾ ರಾಜ್ಯದ ವಿಧಾನ ಪರಿಷತ್ತಿನ ಒಟ್ಟು ಸ್ಥಾನಗಳಲ್ಲಿ ಎಷ್ಟರಷ್ಟು ಸ್ಥಾನವನ್ನು ನಾಮಕರಣ ಮಾಡಬಹುದು? ಇದಕ್ಕೆ ಸರಿಯಾದ ಉತ್ತರ 1/6. ಈ ಕೆಳಗಿನ ಯಾವ ಹೊಂದಾಣಿಕೆ ಸರಿಯಾಗಿದೆ? ಸೊ ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಕ್ಕೆ ಮಾಹಿತಿಗಳನ್ನೆಲ್ಲ ಹಂಚ್ಕೊಂಡಿದ್ದಾರೆ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸರಿಯಿದೆ. 356 ರಾಜ್ಯ ತುರ್ತು ಪರಿಸ್ಥಿತಿ ಸರಿಯಿದೆ. 360 ಆರ್ಥಿಕ ತುರ್ತು ಪರಿಸ್ಥಿತಿ. 3 ಸರಿ ಇರೋದ್ರಿಂದ ಆಪ್ಷನ್ 4 ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಈ 3 ಕೂಡ ಹಿಂದೆ ನಡೆದಂಥ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಲಾಗಿದೆ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಅಂತ ಕರೆಯಲಾಗುತ್ತೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 32ನೇ ವಿಧಿ. ಇದರಲ್ಲಿ ರಿಟ್ಗಳೆಲ್ಲ ಬರ್ತವೆ, ನೀವು ಅದನ್ನು ಓದ್ಕೋಬೇಕಾಗತ್ತೆ, ಬಹಳ ಇಂಪಾರ್ಟೆಂಟು.
ಯಾವ ರೇಟ್ಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋ ಒಂದು ಮಾಹಿತಿನ ನೀವು ಸಂಪೂರ್ಣವಾಗಿ ಪಡ್ಕೋಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದು. ಸೊ ಭಾಗ 3 ಅಂತ ಏನು ಹೇಳ್ತೀವಿ ಅದು ಮತ್ತು ಇದು ಈ 32ನೇ ವಿಧಿಯನ್ನು ನೀವು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡಿ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಅದನ್ನು ಬಿಟ್ಟರೆ ಭಾಗ 3ರಲ್ಲಿ ಬರುವಂತಹ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ಅದರಲ್ಲಿ 14ನೇ ವಿಧಿ ಸಮಾನತೆಯ ವಿಧಿ ಅಂತ ಹೇಳ್ತೀವಿ. 15ನೇ ವಿಧಿ ತಾರತಮ್ಯದ ನಿಷೇಧದ ವಿಧಿ. 16ನೇ ವಿಧಿ ಎಲ್ರಿಗೂ ಉದ್ಯೋಗದಲ್ಲಿ ಸಮಾನತೆ ಬಗ್ಗೆ ಹೇಳುತ್ತೆ. 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುತ್ತೆ. 18ನೇ ವಿಧಿ ಯಾರೂ ಕೂಡ ಬಿರುದು ಬಾವಲಿಗಳನ್ನು ಹೊಂದುವಂಗಿಲ್ಲ ಅಂತ ಹೇಳುತ್ತೆ. 19ನೇ ವಿಧಿ ಫ್ರೀಡಮ್ ಆಫ್ ಸ್ಪೀಚ್, 6 ಸ್ವಾತಂತ್ರ್ಯಗಳನ್ನು ಅದರಲ್ಲಿ ಕೊಡುತ್ತೆ. ಸೊ ಈ ರೀತಿ ಹಲವಾರು ವಿಷಯಗಳು ನಿಮಗೆ ಸಿಗ್ತಾ ಹೋಗ್ತವೆ. ಅದು ಇನ್ನು 21A ಅಂತಿದೆ, ಶಿಕ್ಷಣದ ಹಕ್ಕು ಬಹಳ ಇಂಪಾರ್ಟೆಂಟು, ಭಾಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಇನ್ನು 24ನೇ ವಿಧಿ ಬಾಲ ಕಾರ್ಮಿಕರನ್ನು ನಿಷೇಧ ಮಾಡಿರ್ತಕ್ಕಂಥದ್ದು. ಆಮೇಲೆ 25, 26 ಧಾರ್ಮಿಕ ಆಚರಣೆಗೆ ಸಂಬಂಧಪಡ್ತದೆ. 29, 30ನೇ ಇದು ವಿಧಿಗಳೆಲ್ಲ ಅಲ್ಪಸಂಖ್ಯಾತರಿಗೆ ಸಂಬಂಧಪಡ್ತವೆ. ಈ ಎಲ್ಲ ವಿಧಿಗಳ ಬಗ್ಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗ ಆಲ್ರೆಡಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟು. ಸ್ವಲ್ಪ ಭಾಗ 3, ಭಾಗ 4 ಜಾಸ್ತಿ ನೋಡ್ಕೊಳ್ಳಿ ಈ ಒಂದು ಪರೀಕ್ಷೆಗಳಿಗೆ. ಇದನ್ನು ಹೊರತುಪಡಿಸಿದ್ರೆ ರಾಷ್ಟ್ರಪತಿಗಳು, ರಾಜ್ಯ ಅಂದರೆ ಮುಖ್ಯಮಂತ್ರಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರವಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಉಲ್ಲಾರ್. ಸೊ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂಥ ಉಲ್ಲಾರ್ ಲೇಕ್ ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರವಾಗಿರುತ್ತೆ. ಮುಂದಿನ ಪ್ರಶ್ನೆ, ಭೂಮಿಯ ಹೊರಪದರು ಮತ್ತು ಮಧ್ಯಂತರ ಪದರು ಇದನ್ನು ಬೇರ್ಪಡಿಸುವಂಥ ವಲಯ ಯಾವುದು? ಮೊಹೊರೊವಿಕ್ ಸೀಮಾ ವಲಯ ಅಂತ ಕರಿತೀವಿ ಇದನ್ನು. ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ಹೆಚ್ಚು ಬೆಲೆ ಬಾಳುವ ಸಸ್ಯಗಳು ಒದಗಿಸುವ ಅರಣ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಎಲೆ ಉದುರಿಸುವಂತಹ ಮಾನ್ಸೂನ್ ಅರಣ್ಯಗಳು ದೇಶದ ಆರ್ಥಿಕತೆ ದೃಷ್ಟಿಯಿಂದ ಹೆಚ್ಚು ಬೆಲೆ ಬಾಳುವಂಥ ಸಸ್ಯಗಳಾಗಿರ್ತವೆ. ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಜಾಗೃತ ಜ್ವಾಲಾಮುಖಿಗಳನ್ನು ಹೊಂದಿರುವಂಥ ಸಾಗರ ಯಾವುದು ಅಂತ ಮುಂದಿನ ಪ್ರಶ್ನೆ ಇದೆ. ಪೆಸಿಫಿಕ್ ಸಾಗರ ಅತಿ ಹೆಚ್ಚು ಜಾಗೃತ ಜ್ವಾಲಾಮುಖಿಗಳನ್ನು ಹೊಂದಿರತಕ್ಕಂಥ ಸಾಗರ. ಈ ಕೆಳಗೆ ಕೊಟ್ಟಿರುವ ನದಿಗಳಲ್ಲಿ ಯಾವ ನದಿಯು ಬಂಗಾಳ ಕೊಲ್ಲಿಗೆ ಸೇರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಮಹದಾಯಿ ನದಿ ಬಂಗಾಳ ಕೊಲ್ಲಿಯನ್ನು ಸೇರೋದಿಲ್ಲ. ರಾಮನಗರ ಜಿಲ್ಲೆಯ ಕನಕಪುರದಲ್ಲಿರುವ ಮೇಕೆದಾಟುವಿನಲ್ಲಿ ಈ ಕೆಳಗಿನ ಯಾವ 2 ನದಿಗಳ ಸಂಗಮವಾಗುತ್ತೆ? ಪ್ರಶ್ನೆಗೆ ಸರಿಯಾದ ಉತ್ತರ ಅರ್ಕಾವತಿ ಮತ್ತು ಕಾವೇರಿ ನದಿಗಳ ಸಂಗಮ ಅಲ್ಲಾಗತ್ತೆ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ ಎನ್ನುವುದನ್ನು ಗುರುತಿಸಿ. ತಮಿಳುನಾಡು ಕೊಲಾಬಾ ಇದು ಸರಿಯಾದಂಥ ಹೊಂದಾಣಿಕೆ. ನೋಡಿ, ಗೌರಿಬಿದನೂರು ಕರ್ನಾಟಕ ಸರಿಯಾಗಿ ಹೊಂದಾಣಿಕೆಯಾಗಿದೆ. ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಸರಿಯಾಗಿ ಹೊಂದಾಣಿಕೆಯಾಗಿದೆ. ಪೂನಾ ಮಹಾರಾಷ್ಟ್ರ ಸರಿಯಾಗಿ ಹೊಂದಾಣಿಕೆಯಾಗಿದೆ. ತಮಿಳುನಾಡು ಕೊಲಾಬಾ ಅನ್ನೋ ಒಂದು ಜೋಡಿ ಏನಿದೆ ಇದು ತಪ್ಪಾಗಿ ಹೊಂದಾಣಿಕೆಯಾಗಿದೆ. ಕೆಳಕಂಡವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲದ ಜೋಡಿ ಆಪ್ಷನ್ 3 ಕೊಲಾಬಾ ತಮಿಳುನಾಡು. ಬೋಸರ ಶಿಲೆ ಇದು ಈ ಕೆಳಗಿನ ಯಾವ ಶಿಲೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 3 ಬಹಿಸ್ಸರಣ ಶಿಲೆ. ಮುಂದಿನ ಪ್ರಶ್ನೆ, ತುಂಗಭದ್ರಾ ಜಲವಿವಾದ ಕೆಳಗಿನ ಯಾವ ರಾಜ್ಯಗಳ ನಡುವಿನ ಜಲವಿವಾದವಾಗಿದೆ? ಸರಿಯಾದ ಉತ್ತರ ಕರ್ನಾಟಕ ಮತ್ತು ಆಂಧ್ರ. ಕರ್ನಾಟಕ ಮತ್ತು ತಮಿಳುನಾಡು, ಕರ್ನಾಟಕ ಕೇರಳ, ಕರ್ನಾಟಕ ಗೋವಾ ಈ ರಾಜ್ಯಗಳ ನಡುವಿರತಕ್ಕಂಥ ಜಲವಿವಾದಗಳು ಯಾವ ನದಿ? ಈ ಹಿನ್ನೆಲೆಯಲ್ಲಿ ನಿಮಗೆ ಸ್ವಲ್ಪ ಗೊತ್ತಿರಬೇಕು. ಯಾವುದ್ರ ಬಗ್ಗೆ ಬೇಕಾದ್ರೂ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ದಕ್ಷಿಣ ಅಮೆರಿಕಾದಲ್ಲಿ ಉಷ್ಣವಲಯದ ಕಾಡುಗಳನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಸೆಲ್ವಾಸ್. ವಿಸ್ತೀರ್ಣದ ಆಧಾರದ ಮೇಲೆ ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಎಂದು ಯಾವುದನ್ನು ಪರಿಗಣಿಸಲಾಗಿದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಅಂಟಾರ್ಟಿಕಾ ಮರುಭೂಮಿ. ಅಷ್ಟು ಮುಂದಿನ ಪ್ರಶ್ನೆ ನೋಡಿ, ಕೆಳಕಂಡ ಯಾವ ಸಮಿತಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಣಕಾಸು ಹಂಚಿಕೆಯ ಬಗ್ಗೆ ಶಿಫಾರಸನ್ನು ಮಾಡಿತು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸತಾನಂ ಸಮಿತಿ. ಡಿಫ್ಲೇಟರ್ ತಂತ್ರ ಎಂದರೆ ಏನು? 52ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬೆಲೆಯ ಮಟ್ಟದಲ್ಲಿನ ಬದಲಾವಣೆಗಳ ಹೊಂದಿಕೆ. ಸಾಮಾನ್ಯವಾಗಿ ಹಣದುಬ್ಬರ ಅಂದರೆ ಏನು?
ಸಾಮಾನ್ಯ ಆಡು ಭಾಷೆಯಲ್ಲಿ ಹಣದುಬ್ಬರ ಅಂದರೆ ಸರಕುಗಳ ಬೆಲೆ ಹೆಚ್ಚಾಗುವುದು ಮತ್ತು ಹಣದ ಮೌಲ್ಯ ಕುಸಿತಗೊಳ್ಳುವುದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣಗೊಂಡಂಥ ವರ್ಷ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸರಿಯಾದ ಉತ್ತರ 1949 ಜನವರಿ 1. ಕೇಂದ್ರ ಸರ್ಕಾರದ ಆರ್ಥಿಕ ವರ್ಷ ಬದಲಾವಣೆಗೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿತ್ತು? ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಶಂಕರ್ ಆಚಾರ್ಯ. ಭಾರತ ಈ ಕೆಳಗಿನ ಯಾವ ಸಂಘಟನೆಯ ಸದಸ್ಯತ್ವವನ್ನು ಹೊಂದಿಲ್ಲ? ಸರಿಯಾದ ಉತ್ತರ G7. ಉಳಿದಂಥ ಎಲ್ಲ ಅದು G4, G20, ಸಾರ್ಕ್ ರಾಷ್ಟ್ರಗಳ ಒಕ್ಕೂಟದಲ್ಲಿ ಭಾರತ ಸದಸ್ಯತ್ವವನ್ನು ಪಡೆದಿದೆ. G7ನಲ್ಲಿ ಭಾರತ ಕಂಡುಬರುತ್ತಿಲ್ಲ. ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಸಾಲದ ಬೆಲೆ ವಿಧಿಸುವ ಬಡ್ಡಿಯನ್ನು ಯಾವ ಹೆಸರಿನಿಂದ ಕರೀತಾರೆ? ಮುಂದಿನ ಪ್ರಶ್ನೆ ಇದೆ. ಸರಿಯಾದ ಉತ್ತರ ರೆಪೋ ದರ. ಈ ಕೆಳಗಿನವರಲ್ಲಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಪ್ರಥಮ ಮಹಿಳೆ ಯಾರು? ಸರಿಯಾದ ಉತ್ತರ ಎಲಿನೋರ್ ಓಸ್ಟ್ರೋಮ್. ಆಪ್ಷನ್ 1 ಸರಿಯಾದಂಥ ಉತ್ತರ ಇದಕ್ಕೆ. ನೆಕ್ಸ್ಟು, ಚಾಲ್ತಿ ಖಾತೆ ಹೊಂದಿರುವವರು ತಮ್ಮ ಖಾತೆಯಲ್ಲಿರುವ ಠೇವಣಿ ಮೊತ್ತಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಹಣ ಪಡೆಯಲು ಬ್ಯಾಂಕ್ ನೀಡುವ ಅನುಮತಿಯನ್ನು ಯಾವ ಹೆಸರಿನಿಂದ ಕರೀತಾರೆ? ಸರಿಯಾದ ಉತ್ತರ ಓವರ್ ಡ್ರಾಫ್ಟ್. ಭಾರತದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಜನಗಣತಿ ನಡೆದಂಥ ವರ್ಷ ಯಾವುದು? 1881.